ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ ಹಾಗೂ ಇಲ್ಕಲ್ ಮತ್ತು ಹುನಗುಂದದ ಬಾರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಬಾಲ್ಯ ವಿವಾಹ ಮುಕ್ತ ಭಾರತ ಎಂಬ ಘೋಷ ವಾಕ್ಯದೊಂದಿಗೆ ಹಮ್ಮಿಕೊಂಡಿರುವಂತಹ ಕಾನೂನು ಸಾಕ್ಷರತೆ ಹಾಗೂ ಮೆಗಾ ಆರೋಗ್ಯ ಶಿಬಿರದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭವನ್ನು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಪೋಷಕರಾದಂಥ ವಿಭು ಬಕ್ರು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾನೂನು ಅರಿವು ಹಾಗೂ ಆರೋಗ್ಯ ಸೇವೆಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ನಾಗರಿಕರ ಹಕ್ಕುಗಳು ಮತ್ತು ವ್ಯಕ್ತಿಯ ಯೋಗಕ್ಷೇಮದ ಬಗ್ಗೆ ಮಾಹಿತಿ ನೀಡಿದರು. ಬಡತನ, ಶಿಕ್ಷಣದ ಕೊರತೆ, ಲಿಂಗ ತಾರತಮ್ಯ ಮತ್ತು ಸಾಮಾಜಿಕ ದುರ್ಬಲತೆ ಹಾಗೂ ಶೋಷಣೆಯ ಅಭಿವೃದ್ಧಿಯ ಹಿನ್ನಡೆಯನ್ನು ತೋರಿಸುತ್ತಿದೆ. ಬಾಲ್ಯ ವಿವಾಹ ಸಮಾಜದಲ್ಲಿ ಕೆಟ್ಟ ಪೀಡುಗಾಗಿ ಪರಿಣಮಿಸಿದೆ. ಬಾಲ್ಯ ವಿವಾಹದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ದೀರ್ಘ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಇದು ಪೌಷ್ಟಿಕತೆ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಶಿಕ್ಷಣಕ್ಕೆ ಅಡ್ಡಿಪಡಿಸುತ್ತದೆ. ಇದನ್ನು ತಡೆಯುವುದಕ್ಕೆ ಎಲ್ಲರೂ ಜವಾಬ್ದಾರಿ ಆಗಬೇಕಾಗಿದೆ ಎಂದರು. ಹೈಕೋರ್ಟಿನ ನ್ಯಾಯಾಧೀಶರು ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಅನು ಶಿವರಾಮ್ ಮಾತನಾಡಿ, ಬಾಲ್ಯದಲ್ಲೇ ಮದುವೆ ಮಾಡುವ ಮೂಲಕ ಸಮಾನತೆ ಮತ್ತು ಸಮಾನ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದ್ದೇವೆ. ಸಮಾಜದ ಎಲ್ಲ ಹಂತದಲ್ಲಿಯೂ ಮಕ್ಕಳು ಹಕ್ಕುಗಳನ್ನು ನಿರಾಕರಿಸುವ ಬಾಲ್ಯ ವಿವಾಹ ಪದ್ಧತಿಯನ್ನು ಹೋಗಲಾಡಿಸಬೇಕಾಗಿದೆ. ಬಾಲ್ಯ ವಿವಾಹ ತಡೆಯಲು ಶಿಕ್ಷಣವೇ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದ್ದು, ಕಲಿಯಲು ಬಿಡಬೇಕು ಎಂದು ನಾವು ಪ್ರತಿಜ್ಞೆ ಮಾಡೋಣ. ಬಾಲ್ಯ ವಿವಾಹ ಕೊನೆಗೊಳಿಸುವುದು ಮಕ್ಕಳ ಸಮಸ್ಯೆ ಅಲ್ಲ, ಇದು ಮಾನವ ಹಕ್ಕು ಮತ್ತು ನಮ್ಮ ಸಮಸ್ಯೆಯಾಗಿದೆ ಎಂದರು. ಹೈಕೋರ್ಟಿನ ನ್ಯಾಯಾಧೀಶರಾಗಿರುವಂತಹ ಹಂಚಾಟಿ ಸಂಜೀವ್ ಕುಮಾರ್ ಮಾತನಾಡಿ, ಮಕ್ಕಳು ದೇಶದ ಅತ್ಯುನ್ನತ ಆಸ್ತಿಯಾಗಿದ್ದು ಅವರನ್ನು ಉತ್ತಮ ನಾಗರಿಕನಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಾಲ್ಯ ವಿವಾಹ ಇಡೀ ಮಗುವಿನ ಜೀವನ ಕಸಿದುಕೊಂಡಂತಾಗುತ್ತದೆ. ಇಂಥ ಅನಿಷ್ಟ ಪದ್ಧತಿಯನ್ನು ತೊಡೆದು ಹಾಕುವಲ್ಲಿ ಎಲ್ಲರೂ ಪಾತ್ರ ಬಹಳ ಮುಖ್ಯವಾಗಿದೆ. ಅಧಿಕಾರಿಗಳು ಈ ವರ್ಷ 129 ಬಾಲ್ಯ ವಿವಾಹ ತಡೆಯದಿರುವುದು ಶ್ಲಾಘನೀಯವಾದ ಕೆಲಸವಾಗಿದೆ ಎಂದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಮಾತನಾಡಿ, ಬಾಲ್ಯ ವಿವಾಹವನ್ನು ಮಾಡಿಸುವುದು ಎಷ್ಟು ಸರಿ ಎಂಬುದನ್ನು ಅರ್ಥ ಮಾಡಿಸಬೇಕಾಗಿದೆ. ಇದರಿಂದ ಮಕ್ಕಳ ಹಕ್ಕುಗಳ ಕಸಿದುಕೊಳ್ಳುವಂತಾಗುತ್ತದೆ. ಈ ರೀತಿ ಮಾಡುವುದು ಮಹಾ ಅಪರಾಧ. 18 ವರ್ಷಕ್ಕಿಂತ ಕಡಿಮೆ ಇರುವ ಹೆಣ್ಣು ಮಕ್ಕಳು ತಾಯಂದಿರಾಗುತ್ತಿದ್ದಾರೆ. ಸಮಾಜದ ಎಲ್ಲ ಅಧಿಕಾರಿಗಳು ಇದನ್ನು ತಡೆಯುವ ಕೆಲಸವಾಗಬೇಕಾಗಿದೆ. ಇದಕ್ಕಾಗಿ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಮಾರಂಭದ ಪ್ರಾರಂಭದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವಂತಹ ಎನ್.ವಿ. ವಿಜಯ್ ಅವರು ಸ್ವಾಗತಿಸಿದರು. ಸಮಾರಂಭದಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರಾದಂತಹ ಜ್ಯೋತಿ ಎಂ, ಹೈಕೋರ್ಟಿನ ರಿಜಿಸ್ಟ್ರಾರ್ ಜನರಲ್ ಕೆ.ಎಸ್. ಭರತ್ ಕುಮಾರ್, ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯತಿನ ಸಿಇಒ ಶಶಿಧರ್ ಕುರೇರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್, ಇಲ್ಕಲ್ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಮಹಂತೇಶ್ ಹೊಸೂರ್, ಹುನಗುಂದ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾದಂತಹ ದೇಶಪಾಂಡೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಯಾಗಿರುವಂತಹ ಚಂದ್ರಶೇಖರ್ ದಿಡ್ಡಿ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕಾನೂನು ಸಾಕ್ಷರತೆ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಲಾಯಿತು. ಲೇಬರ್ ಕಾರ್ಡ್, ಭಾಗ್ಯಲಕ್ಷ್ಮಿ ಬಾಂಡ್, ಆಯುಷ್ಮಾನ್ ಕಾರ್ಡ್, ಟಾಕಿಂಗ್ ಲ್ಯಾಪ್ಟಾಪ್, ಸ್ವಿಂಗ್ ಮೆಷಿನ್, ಟ್ರಾವೆಲ್ ಬೈಸಿಕಲ್ ಹಾಗೂ ಪರಿಹಾರಧನದ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು. It is my proud privilege and profound honor to welcome you all to this legal aid awareness program dedicated to address about child marriage, which is one of the most pressing social evil that continues to challenge our constitutional values. With great respect, I have to mention that Karnataka State Legal Services Authority
has taken this initiative to conduct this legal literacy program and mega health camp at Ilkal, and the theme of the program is Child Marriage Free India. It gives me immense pleasure in welcoming the dignitaries, guests and the delegates to this program. At the outset, I humbly and respectfully extend a warm welcome to our Honorable Shri Vibhu Bakru, Chief Justice, High Court of Karnataka, and Patron-in-Chief, Karnataka State Legal Services Authority, whose august presence today elevates this gathering, reinforces the judiciary's unwavering commitment to protect the rights of children and upholding constitutional morality. We are deeply grateful to your Lordship for sparing valuable time of immensely demanding schedule to guide and inspire us on this critical issue. Your Lordship has continuously strengthened access to justice, particularly for vulnerable and marginalized section of society. Lordship, your gracious presence is the source of inspiration and encouragement to all of us. I extend a warm and respectful welcome, your Lordship. Honorable Srimati Justice Anu Shivaraman, Judge, High Court of Karnataka and Executive Chairperson, Karnataka State Legal Services Authority, has guided us, and Honorable Mrs. Justice Jyoti M, Judge, High Court of Karnataka and Administrative Judge of Bagalkote, has guided us, extended all support in organizing this program. Ladyship is with us. I extend a hearty welcome, Your Lordship. Honorable Sri Justice Hansete Sanjeev Kumar, Judge, High Court of Karnataka, Departments of Bagalkote District, members, print and electronic media. Let this program inspire us to reaffirm our commitment to protect childhood, promote education, to safeguard dignity, and to ensure every child in Karnataka grows free and fear any discrimination. With these words, I once again extend my heartfelt welcome to Honorable Sri Justice Vibhu Bakru, Chief Justice, High Court of Karnataka, Honorable Executive Chairperson, Karnataka State Legal Service Authority, our administrative judge of our district, distinguished dignitaries present here, and thank His Lordship for giving us this opportunity to host this event. Thank you. ಬಾಲ್ಯ ವಿವಾಹ ಮುಕ್ತ ಭಾರತ ಇದು ಭಾರತ ಸರ್ಕಾರದ, ಕರ್ನಾಟಕ ಸರ್ಕಾರದ ಕನಸಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಪಿಡುಗು ಈಗಲೂ ಸಹ ಇದೆ ಅನ್ನೋದು ಖೇದಕರ. ಈಗಾಗಲೇ ಸಿಇಒ ಅವರು ಮಾತಾಡ್ತಾ ಹೇಳ್ತಿದ್ರು, ಸುಮಾರು 129 ಬಾಲ್ಯ ವಿವಾಹವನ್ನು ತಡೆಯಲಾಗಿದೆ. ಅದಕ್ಕೆ ನಾನು ಅವರನ್ನ ಶ್ಲಾಘಿಸ್ತೇನೆ. ಆದರೆ ಇಲ್ಲಿ ನೆರೆದಿರ್ತಕ್ಕಂಥ ತಂದೆ ತಾಯಿಗಳು ದಯವಿಟ್ಟು ಇದರ ಬಗ್ಗೆ ಆಲೋಚಿಸಬೇಕು. ನಮ್ಮ ಮನೆಯ ಮಗುವನ್ನ ಬಾಲ್ಯ ವಿವಾಹ ಮಾಡಿಸ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು. ಯಾಕಂದ್ರೆ ತಂದೆ ತಾಯಿಗಳು ಇದರಲ್ಲಿ ಭಾಗಿಯಾಗುವುದರಿಂದ ಆ ಮಕ್ಕಳ ಕನಸು ಭಗ್ನ ಆಗ್ತದೆ, ಆ ಮಕ್ಕಳ ಹಕ್ಕನ್ನ ವಂಚಿತರನ್ನಾಗುತ್ತದೆ. ಇದು ಕಾನೂನು ಪ್ರಕಾರ ಅಪರಾಧವೂ ಹೌದು. ನಾವು ಮಕ್ಕಳಿಗೆ ಮಾಡತಕ್ಕಂಥ ದೊಡ್ಡ ಘೋರ ಅಪರಾಧ ಅಂತ ನನ್ನ ಭಾವನೆ. ಸೊ ಈ ಭಾಗದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಸಮೀಕ್ಷೆ ಪ್ರಕಾರ ಸುಮಾರು 20,000 ಅರ್ಲಿ ಪ್ರೆಗ್ನೆನ್ಸಿ ಕೇಸಸ್ಗಳಾಗಿದ್ದಾವೆ. ಅಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ತಾಯಂದಿರಾಗಿದ್ದು. ಕಾರಣ ಈ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಕೇಸುಗಳು. ಇವತ್ತು ರಾಜ್ಯದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಪೋಕ್ಸೋ ಕೇಸುಗಳಿದ್ದಾವೆ. ಇದರ ಬಗ್ಗೆ ನಾವು ಪೇರೆಂಟ್ಸ್ಗಳು, ಸಮಾಜದ ಎಲ್ಲ ಅಧಿಕಾರಿ ವರ್ಗದವರು ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಈ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಬೇಕು.
ಇದರಿಂದ ಸಣ್ಣ ಸಣ್ಣ ಪ್ರಾಯದ ಹುಡುಗರು ಇವತ್ತು ಜೈಲಿನಲ್ಲಿದ್ದಾರೆ. 19, 20, 21, 22 ವರ್ಷದ ಹುಡುಗರು ಜೈಲಿನಲ್ಲಿ ಬಂದಿಗಳಾಗಿ ಕೈದಿಗಳಾಗಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಕೊಟ್ಟು ಇಂತಹ ಏನು ಚೈಲ್ಡ್ ಮ್ಯಾರೇಜ್ ಇದೆ ಅಥವಾ 18 ವರ್ಷದ ಒಳಗೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ನಡೆಸಿದರೆ ಅದು ಅಪರಾಧ ಆಗತ್ತೆ, ಅದು ತೀವ್ರ ಕಠಿಣ ಅಪರಾಧ ಆಗತ್ತೆ ಮತ್ತು ಸುಲಭವಾಗಿ ಬೇಲ್ ಸಿಗೋದಿಲ್ಲ ಮತ್ತು ಪನಿಷ್ಮೆಂಟ್ 10 ವರ್ಷಕ್ಕಿಂತ 20 ವರ್ಷದವರೆಗಿದೆ. ಇದರ ಬಗ್ಗೆ ನಾವೆಲ್ಲರೂ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು, ನಿಮ್ಮೆಲ್ಲರ ಕರ್ತವ್ಯ. The burning issue in our Bangla district. Still we are facing, the farmers are making running up below the post to get compensation. This is only for a kind of notice, my lord. Today's the the two subjects. There are totally 14 answer schemes among them. I can quote 3 of them. One is effective implementation of poverty alleviation scheme. Number 2, there are totally 19 statutes for protection of children. The two among are prominent are JJAC, namely Juvenile Justice Act, and the number 2 is CBCR, that is the Commission for Protection of Children Act. If these two statutes are implemented in the true letter spirit which refers to the NASA scheme, so that we can prevent exploitation of child, including child marriages. I request the member secretary also to make focus on it. My lord, I am permitted to say to Kannada language so that I can only methods will. ಅವರಿಗೆ ಗೌರವಿತ ಮುಖ್ಯ ನ್ಯಾಯಮೂರ್ತಿಗಳು ನಮ್ಮ ಮೆಲ್ಬರ್ನ್ಗೆ ಆಗಮಿಸಿದ್ದಾರೆ. ಈ ಒಂದು ಶುಭ ಸಮಾರಂಭದಲ್ಲಿ ಅವರು ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ದಿವಸ ಒಂದು ಬಂಗಾರದ ಅಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕಾಗಿ ನಾನು ಗೌರವಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಮಸ್ತ ಇಲಕಲ್ಲು, ಹುನಗುಂದ ತಾಲೂಕು ಪಂಚಾಯತ್ಗಳು ಮತ್ತು ಬಾಗಲಕೋಟೆ ಜಿಲ್ಲೆಯ ಜನತೆ ಪರವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸುತ್ತೇನೆ. ಬಂಧುಗಳೇ, ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು ತೀರ್ಪಿನಲ್ಲಿ, ಚಿಲ್ಡ್ರನ್ ಆರ್ ಸುಪ್ರೀಂ ಅಸೆಟ್ ಆಫ್ ನೇಷನ್ ಅಂತ ಹೇಳುತ್ತೆ. ಅಂದರೆ ಮಕ್ಕಳು ದೇಶದ ಅತ್ಯಮೂಲ್ಯ ಆಸ್ತಿ. ಈ ಆಸ್ತಿಯನ್ನು ನಾವು ಅತ್ಯಂತ ಮುತುವರ್ಜಿತೆಯಿಂದ ಅವರಿಗೆ ಒಬ್ಬ ಶ್ರೇಷ್ಠ ನಾಗರಿಕನಾಗಿ ಮಾಡುವಂತಹ ಕೆಲಸ ನಿಮ್ಮೆಲ್ಲರ ಮೇಲೆ ಇದೆ. ಹೀಗಾಗಿ ಮಕ್ಕಳ ಕಡೆಗೆ, ಮಕ್ಕಳ ಹಕ್ಕುಗಳ ಕಡೆಗೆ ಒಂದು ಸೂಕ್ಷ್ಮತೆ ಮತ್ತು ಸಂವೇದನಾಶೀಲತೆಯನ್ನು ಹೊಂದಿರಬೇಕಾದ್ರೆ ಬಹಳ ಅವಶ್ಯಕ. ಈ ಬಾಲ್ಯ ವಿವಾಹ ಅಂತ ಅನ್ನೋದು ಇಡೀ ಮಗುವಿನ ಜೀವನವನ್ನು ಕಸಿದುಕೊಂಡಂತೆ. ಆಟವಾಡುವ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ರೆ ಆ ಸಂಸಾರ ದೇಹದಲ್ಲಿ ಸಿಲುಕಿಬಿಟ್ಟು ಬಾಲ್ಯದ ಬದುಕನ್ನು ಕಳ್ಕೊಂಡು ಬಿಡ್ತಾರೆ. ಹೀಗಾಗಿ ಈ ಬಾಲ್ಯ ವಿವಾಹ ನಿರ್ವಹಣೆ ಮಾಡಬೇಕು ಅಂದರೆ ಅದು ಕೇವಲ ಸರ್ಕಾರಿ ಅಧಿಕಾರಿಗಳು ಮಾತ್ರ ಮಾಡ್ತಕ್ಕಂಥ ಕೆಲಸ ಅಂತ ಭಾವಿಸಬಾರ್ದು. ಇದು ಒಂದು ಸಂಘಟಿತ ಪ್ರಯತ್ನ. What we are doing is violating the principles of equality and equal rights which is guaranteed to every child. The speakers before me, my brother Sanjeev Kumar has spoken to you about the ills of child marriage and how an active participation of everyone, that is from all walks of society, can stop this practice of child marriage which denies rights to our children. Education, according to me, is the most powerful weapon against child marriage. A girl who studies becomes a woman who leads. We have to give our children the opportunity to study and lead.
ಲೇಬರ್ ಕಾರ್ಡ್ ಮತ್ತು ಸ್ವಿಂಗ್ ಮಷಿನ್ಸ್, ಬೈಸಿಕಲ್ಸ್ ಈ ರೀತಿ ಕೊಡೋದಿದೆ. ಮೊದಲು ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಕಾರ್ಡ್ಗಳನ್ನು 5 ಸಾಂಕೇತಿಕವಾಗಿ ಕೊಡ್ತಾ ಇದ್ದೀವಿ. ಒಟ್ಟು 150 ಕಾರ್ಡ್ಗಳಿದ್ದಾವೆ. ಇವತ್ತು ಸಾಂಕೇತಿಕವಾಗಿ 5 ಕಾರ್ಡ್ಗಳನ್ನು ಕೊಡ್ತಾ ಇದ್ದೀವಿ. ನಾವು ಹೆಸರು ಓದಿದವರು ಮೇಲೆ ಬರಬೇಕು ಅಂತ ಮನವಿ. ಕಾವ್ಯ, ಜಗದೀಶ್, ದಾವಲ್ಬಿ, ಮೊಹಮ್ಮದ್ ಅಲಿ, ಬಾಳನಗೌಡ. जल्दी बाल विवाह से हमारी बच्चियां सुरक्षित हो। सुरक्षा योग्यता से आती है, बाल विवाह से कभी नहीं आएगी। जैसे श्री शशिधर शेट्टी ने कहा कि बच्चे हमारी धरोहर है, उनको सुरक्षित रखना, उनके भविष्य को सुरक्षित रखना हमारा फर्ज ही नहीं, हमारा धर्म है। मेरा आग्रह है आपसे कि आप सब ये प्रण लें कि जो ये बाल विवाह का प्रथा है उस भारत को उससे मुक्त कराएंगे। जस्टिस मेरे ब्रदर जस्टिस शेट्टी ने कहा कि बागलकोटे की एक और भी समस्या है। यहाँ पे जो किसान हैं उनको अपनी ज़मीनों का मुआवजा अभी तक नहीं मिला है। आज सुबह हमने मीटिंग में पता चला कम से कम 3000 ऐसे केसेस हैं जिससे सरकार और यहाँ के प्रिंसिपल डिस्ट्रिक्ट जज और खालसा की उम्मीद है कि हमें 3 या 4 महीने में कम से कम उन किसानों तक को मुआवजा पहुँचा सकते हैं। और मैं ये भी कहता हूँ कि हमने ये भी तय किया है आज सुबह कि इस इशू पे बागलकोटे की कुछ प्रायोरिटी से सबके सब जजेस और सबके सब न्यायालय इसको जरा प्रायोरिटी से लेंगे। ये जो संजीव ने कहा था, मैं उनको आश्वासन दिलाना चाहता हूँ कि ये मेरे ख्याल से जल्दी सलग जाएगा। ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಅದು ಅಲ್ಲದೆ ಇವತ್ತಿನ ದಿನ ಮೆಗಾ ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಈ ಮೆಗಾ ಹೆಲ್ತ್ ಕ್ಯಾಂಪ್ನಲ್ಲಿ ಡೆಂಟಲ್ ಮತ್ತು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಕೂಲಂಕಷವಾಗಿ ಚೆಕಪ್ ಮಾಡಲು ಒಟ್ಟು 6 ರಿಂದ 8 ಡಾಕ್ಟರ್ಗಳು ಬಂದಿದ್ದಾರೆ. ತಾವೆಲ್ಲ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಇಲ್ಲಿ ಒಟ್ಟು 26 ಸ್ಟಾಲ್ಗಳನ್ನು ವಿವಿಧ ಇಲಾಖೆಯವರು ಹಾಕಿದ್ದಾರೆ. ಅದರ ಉಪಯೋಗವನ್ನು ತಾವು ತಗೋತೀರಿ ಅಂತ ಹೇಳಿ, ಇದಾದ ನಂತರ ಕೂಡ ನಮ್ಮಲ್ಲಿ ಈಗ 3 ಮಂದಿ ಸ್ಪೀಕರ್ಸ್ ಇದ್ರ ಬಗ್ಗೆ ಹೇಳ್ತಾರೆ, ಅದನ್ನು ತಾವು ಕೇಳಬೇಕು ಅಂತ ಹೇಳ್ತಾ ಈ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಮೇಡಮ್.